ಎಡವಿದ ದೇವಸ್ಥಾನ ಕಟ್ಟಲೇಬೇಕು. ಎಡವಿದ ದೇವಸ್ಥಾನ. बोलो भारत माता की जय, बोलो भारत माता की जय, बोलो भारत माता की वंदे मातरಂ, वंदे मातरಂ. ದೇವಸ್ಥಾನ ಇಲ್ಲೇ ಇದೆ. ನಮ್ಮ ಹಿರಿಯರೆಲ್ಲ ಇಲ್ಲಿ ಬಹಳ ಮಂದಿ ಹಿರಿಯರೆಲ್ಲ ಎಲ್ಲರಿಗೂ ಕಮ್ಮಿಯನ್ನು 70 ವರ್ಷದಿಂದ ದೇವಸ್ಥಾನಕ್ಕೆ ನಡ್ಕೊತಿದ್ದಾರೆ. ಅಂತ ದೇವಸ್ಥಾನವನ್ನೇ ಪಾಕಿಸ್ತಾನ ಏಜೆಂಟ್ಗಳು ಎಲ್ಲ ನಮ್ಮ ಡಾಕ್ಟರ್ ಸುರೇರವರಿಗೆ ಅದೆಲ್ಲ ಹೇಳೋದು ನಾವು ಇಂದು ಶನಿವಾರ ಇವತ್ತ ನಾಳೆ 2 ದಿವಸದೊಳಗೆ ದೇವಸ್ಥಾನ ಕಟ್ಟಬೇಕ. ಇಲ್ಲಪ್ಪ ಶನಿವಾರ ದಿವಸ ಉಸುಗು ಸಿಮೆಂಟು ನೀರು ತೊಗೊಂಬಂದು ಕಟ್ಟಿಡ ಬಾಡಿ ಹೊಡೆದ ಅಲ್ಲಿ ದೇವಸ್ಥಾನ ಕಟ್ತೀವಿ. माता की जय, बोलो भारत माता की जय. ಹಿಂದೂ ವಿರೋಧಿ ಅಧಿಕಾರಿಗಳಿಗೆ ಬ್ರಿಟಿಷರಂತೆ ವರ್ತಿಸಿರುವ ಅಧಿಕಾರಿಗಳಿಗೆ ಏನೇ ಬರಲಿ ಏನೇ ಬರಲಿ ಭಕ್ತಿಯಿಂದ ನಡ್ಕೊಂತಿದ್ವಿ. ಅದಕ್ಕೆ ನಡ್ಕೊಂಡಂತ ಹೊರಗಿಂದ ಭಕ್ತರು ಬಂದು ನಡ್ಕೊಂತಿದ್ರ. ಅಂತ ದೇವಸ್ಥಾನವನ್ನ ನಾವೆಲ್ಲರೂ ಆಕರ್ಷ ಹೇಳಿದ್ರೆ ಈ ಭ್ರಷ್ಟ ಬ್ರಿಟಿಷರು ತುಂಡಂತ ಅಧಿಕಾರಿ ಅದನ್ನ ತೆಗೆದ ಅದಕ್ಕೆ ಅಡ್ಡಗಾಡಿ ಕಟ್ಟಾಳ. ಮತ್ತು ಸ್ವಾಮಿ ವಿವೇಕಾನಂದ ಮೂರ್ತಿ ಎಲ್ಲಿಟ್ಟಾರ ಅಂತ ಗೊತ್ತಿಲ್ಲ. ಆ ಸ್ವಾಮಿ ವಿವೇಕಾನಂದ ಮೂರ್ತಿನ ಇವ್ರದ ಒಬ್ರು ಅಧಿಕಾರಿಗಳು ಮಾಡಿಸಿ ವಾಕರ್ಸ್ಗೆ ಅಲ್ಲಿ ಕುಂದ್ರಾಕ ಯೋಗ ಮಾಡಾಕ ಎಲ್ಲ ಮಾಡಿಕೊಟ್ಟಿದ್ರ. ಅಂತದನ್ನ ಈಗ ಕೆಡಿವೆ ಏನು ಇಂಡಿಯಾ ಫಿಟ್ ಅಂತಂದು ನರೇಂದ್ರ ಮೋದಿ ಅವ್ರು ಹೇಳ್ಯಾರಲ್ಲ, ಅದಕ್ಕೆ ವಿರೋಧವಾಗಿ ನಡ್ಕೊಂತ ಅಧಿಕಾರಿನ ಸಸ್ಪೆಂಡ್ ಮಾಡ್ಬೇಕ. ಆಮೇಲೆ ದೇವಸ್ಥಾನವನ್ನ ಅಲ್ಲೇ ನಿರ್ಮಾಣ ಮಾಡ್ಬೇಕ. ಅವ್ರಿಗೆ ಯಾವ ರೀತಿ ಅಂತೂ ಕ್ಷಮೆ ಇಲ್ಲ ಅಧಿಕಾರಿಗೆ ಅಂತಂದು ನಾವು ಉಗ್ರ ಹೋರಾಟವನ್ನ ಶನಿವಾರ ದಿವಸ ಗಲ್ಫ್ ಗ್ರೌಂಡ್ನಾಗ ಮಾಡಕೊಂತೀವಿ. ಹಿಂದೂ ಭಾವನೆಗೆ ತಂದ ಈ ಅಧಿಕಾರಿಯ ವಿರುದ್ಧ ಅವತ್ತ ದೇವಸ್ಥಾನ ನಿರ್ಮಾಣ ಮಾಡಿ ಇವತ್ತು ಟ್ರ್ಯಾಕ್ಟರ್ ಉಸುಗು ಸಿಮೆಂಟು ನೀರು ಎಲ್ಲ ತೊಗೊಂಬಂದು ಗೌಂಡಿಗಳು ಕರ್ಕೊಂಬಂದು ದೇವಸ್ಥಾನ ಸಣ್ಣದಿರ್ತದೆ ದೊಡ್ಡ ದೇವಸ್ಥಾನ ಕಟ್ಟಬೇಕಂತ ನಾವು ತೀರ್ಮಾನ ಮಾಡಿ ಅದಕ್ಕೆ ಏನ್ ಮಾಡ್ಕೊಂತಾರೆ ಇವ್ರು ಮಾಡ್ಕೊಲಿ ಅಂತ ನಾವೆಲ್ಲರೂ ಒಂದು ಗಟ್ಟಿ ತೀರ್ಮಾನ ಮಾಡಿ ಇವತ್ತಿನ ಸಾಂಕೇತಿಕ ಹೋರಾಟವನ್ನು ಇವತ್ತು ಮುಗಿಸಿವಿ. ಶನಿವಾರ ದಿವಸ ದೇವಸ್ಥಾನ ಕಟ್ಟುವುದ ನಮ್ಮ ಗುರಿ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಈ ಅಧಿಕಾರಿಗಳು ಕೇಳಾಕ ಕುಂದ್ರ ಹೊರಗ್ ನಡ್ರಿ ಅಂತಾರ. 1947 ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕೈತಿ. ಆದ್ರೆ ಈ ರೈಲ್ವೆ ಅಧಿಕಾರಿಗಳ ಇನ್ನೂ ಬ್ರಿಟಿಷರ್ ತುಂಡಾಗದಾರ. ಬ್ರಿಟಿಷರಿಗೆ ಅದೇ ವರ್ತಿಸ್ತಾರ. ಇವನು ಬಾವರೆಗಳನ್ನ ನೋಡಿಬಿಟ್ರೆ ಇವ್ರಿಗೆ ಇನ್ನೂ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕೈತಿ, ಆದ್ರೆ ಇವ್ರಿಗೆ ಸಿಕ್ಕಿಲ್ಲ. ಇವ್ರು ಬ್ರಿಟಿಷರಂಗ ವರ್ತಿಸ್ಕೊಂತಾರ. ಈ ಇಂಥ ಅಧಿಕಾರಿಗಳನ್ನ ಮೊದ್ಲ ನರೇಂದ್ರ ಮೋದಿ ಅವ್ರು ಹೆಂಗ್ ನಡ್ಕೊಂತಾರ ಅನ್ನೋದು ತೋರಿಸ್ಬೇಕು. ಅವ್ರು ಮಾತಾಡೋ ರೀತಿ, ಅವ್ರ ನೀತಿ ನೋಡಿದ್ರೆ ಅವ್ರಿಗೆ ಏನ್ ಅಧಿಕಾರಿಗಳಾಗಕ್ಕೆ ಯೋಗ್ಯ ಇಲ್ಲ, ಒಬ್ರು ಪ್ಯೂನ್ ಆಗಕ್ಕೂ ಯೋಗ್ಯ ಇಲ್ಲ. ಅಂತ ಅಧಿಕಾರಿಗಳದಾರ ಇವ್ರಿಗೆ ಜನರ ಜೊತೆ ಹೆಂಗ್ ಮಾತಾಡ್ಬೇಕು ಅನ್ನೋದು ನಾವು ಕಲಿಸ್ಕೊಡ್ಬೇಕು. ಹೆಸರು ಹೇಳಿ ನಂದು ವಿಷಯ ಬಗ್ಗೆ ಬರ್ತೇನೆ. ನಾನು ಅಶೋಕ್ ಗಣಪತಿ ಬೊಬ್ರೋಡ್ ಅಂತೇಳಿ ನನ್ನ ಫ್ರೆಂಡ್ ಒಬ್ಬರು ಇಮಿಡಿಯೇಟ್ಲಿ ಫೋನ್ ಮಾಡಿದ್ರು. ಆಟ ಆಡೋದು ಬಿಟ್ಟು ಓಡ್ ಬಂದೇನೆ. ಇಲ್ಲಿ ಒಂದು ಹಿಂದೂ ನಡ್ಕೊಳ್ಳುವಂಥ ಒಂದು ಒಳಗಡೆ ಟೆಂಪಲ್ ಅದ. ನಾನು ಭಾಳ ಸಲ ಬರ್ತಿದ್ದೆ ಇದಕ್ಕೆ. ಬನ್ನಿ ಮಾಕಡೆ ನನಗೆ ಡಾಕ್ಟರ್ ರಮೇಶ್ ಬೊಬ್ರೋಡ್ ನಮ್ಮ ಅಣ್ಣವರು ಹಾರ್ಟ್ ಸ್ಪೆಷಲಿಸ್ಟ್ ತೀರ್ಕೊಂಡಾಗ ಅಲ್ಲೂ ಬೇಡ ಅಂತ ಕೇಶವಪುರದಿಂದ ಇಲ್ಲಿ ಬಂದು ಅಡ್ಡಾಡ್ತಾ ಇದ್ದೆ. ಆವಾಗ ವಿಜಯ ಅನ್ನೋವರು ಪರ್ಸನಲ್ ಆಫೀಸರ್ ಅವರು ಹೀಗೆ ಬೋರ್ಡ್ ಹಚ್ಚಿದ್ರು, ಇಷ್ಟರಿಂದ ಇಷ್ಟು ಬರಬಾರ್ದು ಅದು ಇದು. ಸರಿ, ರೈಲ್ವೆ ಅಧಿಕಾರಿಗೆ ಒಂದು ನೇರವಾದ ಪ್ರಶ್ನೆ ಏನು ಮಾಡ್ತಾ ಇದ್ದೇನೆ ಅಂದರೆ, ಇದಕ್ಕೆ ನಿಮಗೆ ಗೋಲ್ಫ್ ಗ್ರೌಂಡ್ ಕೊಟ್ಟಿದ್ದು ಯಾತಕ್ಕೆ? ಆಟ ಆಡಲಿಕ್ಕೆ. ನಂಬರ್ 1. ಆಟ ಆಡಿದ ಮೇಲೆ ನಿಮಗೆ ಇಲ್ಲಿ ಆಫೀಸರ್ಸ್ ಕ್ವಾರ್ಟರ್ಸ್ ಕಟ್ಟಲಿಕ್ಕೆ ಯಾರೂ ಹೇಳಿಲ್ಲ. ಅದನ್ನೇ ನಮ್ಗೆ ಕೇಳಿದ್ರ? ನಿಮ್ಗೆ ಏನಾದ್ರು ಸ್ವಾಮಿಗಳಿಗೆ ಕೇಳಿದ್ರ ಅಥವಾ ಹೋಗಿ ಸ್ವರ್ಗದಿಂದ ಏನ ತೊಗೊಂಡು ಬಂದಿದ್ರ? ಸರಿ, ನಿಮ್ಗೆ ಕೊಟ್ಟಿದ್ದ ಉದ್ದೇಶ ಏನು, ನೀವು ಮಾಡಿದ್ದೇನು? ಈಗ ಯಾರಿದ್ದಾರ ಫಸ್ಟ್ ಇವ್ರೇನು ಪರ್ಸನಲ್ ಆಫೀಸರ್ ಅದಲ್ಲ, ಫಸ್ಟ್ ವಿಲ್ ಅಟ್ಯಾಕ್ ದೆಮ್. ಆಮೇಲೆ ನಾವು ಮತ್ತೆ ಈ ಪ್ರತಿಭಟನೆ ಮಾಡೋದೇ. ಆ್ಯಂಡ್ ಇದನ್ನು ನೇರವಾಗಿ ಇವತ್ತು ಪ್ರಹ್ಲಾದ್ ಜೋಶಿಗೆ ಇವತ್ತು ಇಮಿಡಿಯೇಟ್ಲಿ ತಿಳಿಸ್ತಾ ಇದ್ದೇವೆ. ಕಾರಣ ಏನಂದರೆ, ಹಿಂದಿನ ಸರ ಅವರಿದ್ದರು, ಪ್ಲಸ್ ಬಸವರಾಜ್ ಹೊರಟ್ಟಿ ಸರು ಇದ್ದರು. ಅವರು ಹಿಂದೆ ಮುಂದೆ ಮಾಡಿದ್ರು. ಆದರೆ ನಾವು ಬಸವರಾಜ್ ಸರ್ ನಮ್ಮ ಮಾಸ್ತರ್ ಅವರು, ನಾನು ಹೇಳಿದೆ, ಸರ್ ನೀವು ಮಾತಾಡಲೇಬೇಕು, ಸ್ಪೀಕರಾಗಿ ಅಲ್ಲಿ ಮಾತಾಡಿದ್ರೆ ಇಲ್ಲಿ ಮಾತಾಡಲಿಲ್ಲ ನಾವು ಬಿಡೋದಿಲ್ಲ. ABP ಕೌತಾಳವ್ರ ಬರ್ರಿ ಅಂತ ಹೇಳ್ಕೊಂಡು ಬಡ ಮಾತಾಡಿದ್ರು. ಈ 7 ವರ್ಷದ ಬ್ಯಾಕ್ಗ್ರೌಂಡ್ ಏನಿದೆ ಅಂದರೆ,
ಇದು ನಡೆದಾಡ್ಲಿಕ್ಕೆ ಕೊಟ್ಟಿರೋ ಜಾಗ. ಇಲ್ಲಿ ಟೆಂಪಲ್ ಹಾಳು ಮಾಡೋದು ಯಾರ್ದು ಹಕ್ಕಿಲ್ಲ. ಫಸ್ಟ್ ಇದನ್ನ ನಾವು ಅಲ್ಲಿ ಪರ್ಸನಲ್ ಆಫೀಸರ್ ಕಡೆ ಒಂದು ವಿನಂತಿ ಪೂರ್ವಕ ಕೇಳೋಣ ಅಂತ, ನ್ಯಾಯಯುತವಾಗಿ ನೀವು ಹ್ಯಾಂಗ್ ಕಟ್ಟಿರಿ, ಯಾರು ಮಾಡಿದ್ರು ಅದನ್ನ ಕೇಳೋಣ. ನಂಬರ್ 2, ಪ್ರೊಟೆಸ್ಟೆಂಟ್ ಕಡೆ ಥ್ರೋಟ್ ಹುಬ್ಳಿ ಮಾಡೋಣ ಅಂತ. ಗೋಲ್ಡ್ ಫ್ರಂಟ್ ಈಸ್ ನಾಟ್ ಅವ್ರ ಸ್ವಂತದ್ದಲ್ಲ, ಬ್ರಿಟಿಷ್ ಕಾಲಕ್ಕೆ ನಮ್ಮ ಒಬ್ಬರು ಸ್ವಾಮಿಗಳು ಕೊಟ್ಟದ್ದು. ಇದು ಬಹುಶಃ ಭಾಳ ಮಂದಿ ಗೊತ್ತಿಲ್ಲ, ದಾನ ಅಂತ ಕೊಟ್ಟದ್ದು. ನಡಿ KMC ಆಗಿದ್ದು ಹಿಂಗೆ ದಾನ, ಭೂಮರೆಡ್ಡಿ ಆಗಿದ್ದು, ಕಾಲೇಜ್ ಆಗಿದ್ದು, ಇವೆಲ್ಲ ಒಂದು ಚಿಂತನೆ ಮಾಡಿಕೊಟ್ಟಿರ್ತಾರೆ. ಇದನ್ನ ತಗೊಂಡು ಇವರಿಗೆ ನಾನು ಕೆಲವು ಹೇಳೋದಿಲ್ಲ. ಸಂಜೆ 7 ಗಂಟೆ ಆದಮೇಲೆ ಇವ್ರು ಏನು ಮಾಡ್ತಾರೆ, ನಾ ಏನು ಕೇಳಿನ. ಇವರಿಗೆ ಬೇಡಾದ ಆಕ್ಟಿವಿಟಿ ಬೇಕಾಗಿದೆ ರೈಲ್ವೆ ಅಧಿಕಾರಿಗಳಿಗೆ. ಸರಿ, ನೀವೆಲ್ಲರೂ ಒಂದು ಚಿಂತೆ ಮಾಡ್ರಿ, ಯಾವಾಗ ಹೋಗೋದು ಅಂತೇಳಿ ಎಲ್ಲ ಸರ್ಕ್ಯುಲೇಟ್ ಮಾಡ್ರಿ. ಸ್ಟ್ರೈಕ್ ಇದೆ. ಅಲ್ಲೆಲ್ಲ ಸ್ಟ್ರೈಕಿಂದ ಮುಂಚೆ ಪರ್ಸನಲ್ ಆಫೀಸರ್ಗೆ ಅಟ್ಯಾಕ್ ಮಾಡೋಣ. ಹೂ ಎಸ್ ಗಿವನ್ ದ ಆರ್ಡರ್ಸ್? ಸರಿ, ಅದನ್ನ 2ನೇ ರೌಂಡ್ ಪ್ರೊಟೆಸ್ಟ್ ಮಾಡೋದು 2nd ರೌಂಡ್. ಫಸ್ಟ್ ಇವತ್ತು ನಾಳೆ ಒಳಗೆ ರೈಲ್ವೆ GM ಯಾರಿದಾರಲ್ಲ ಅವ್ರ ಕಡೆ ಹೋಗೋಣ ಅಂತ. ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ಫಸ್ಟ್ ಅದನ್ನೇ ಹೇಳೋಣ. ದೆನ್ ನನ್ನ ಅಶೋಕ್ ಗಣಪತಿ ಬೊಬ್ರೋಡ್ ಅಂತೇಳಿ, ನಾವು ಹಳೆ IBP ಕಾರ್ಯಕರ್ತರು.